ಒಂದು ಕಲ್ಲು ಈ ಒಣಭೂಮಿ ತ್ಯಾವದ ಭೂಮಿ ತರ ಅದು ಇದು ಸೇರಿಸಿ ತ್ಯಾವದ ಮಣ್ಣು ಹಾಕಿ ಮೆತ್ತು ಬಿಡೋದಲ್ಲ. ಭೂಮಿ ಎಷ್ಟು ಗಟ್ಟಿ ಇದೆ, ಎಷ್ಟು ಒಣಗಿದೆ ಅಂತ ನೋಡ್ಬೋದು. ಆ ಒಣಗಿರೋ ಭೂಮಿಲಿ ಈ ಕಲ್ಲನ್ನ ಒಂದು ಸ್ವಲ್ಪ ಅಳ್ಳಾಡ್ಸಕ್ಕಾಗಲ್ಲ, ಒಂದು ನೂಲು ಅದು ಅಳ್ಳಾಡ್ಸಕ್ಕಾಗಲ್ಲ. 80 ಜನ ಲೇಬರ್ಸ್ ಇದಾರೆ, ವರ್ಕರ್ಸ್ ಇದಾರೆ ಸರ್. ಇವತ್ತು ನೋಡಿ ಕೆಲಸ ಮಾಡ್ತಿದ್ದಾರೆ. ಈ ಕಡೆ ನಿಂತ್ಕೊಂಡು ನೋಡಿದ್ರೆ ಒಂದೇ ಲೆವೆಲ್ ಇದ್ರೆ ಇದನ್ನ ಸೈಡ್ ಲೆವೆಲ್ ಅಂತ ಕರಿತೀವಿ. ಸೈಡ್ ಲೆವೆಲ್ ಆಗ್ಲಿ ಟಾಪ್ ಲೆವೆಲ್ ಆಗ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ವಾಲಿಲ್ಲ, ಆ ತರ ಕೆಲಸ ಮಾಡಿದೀವಿ. ನಾವ್ ಇದೊಂದೇ ಕೆಲಸ ಅಲ್ಲ, ಪ್ರತಿಯೊಂದು ನಮಗೆ ಕೆಲಸ ಬತ್ತು ಅಂತಂದ್ರೆ, ರೈತರು ನಮ್ಗೆ ಹೇಳ್ತು ಅಂತಂದ್ರೆ ಇದು ನಮ್ ಕೆಲಸ ತರನೇ ನಾವು ಮಾಡ್ಕೊಡ್ತೀವಿ ಸರ್. ಈ ಕಲ್ಲು 7 ಅಡಿ ಕಲ್ಲು. ಕರ್ನಾಟಕದಲ್ಲಿ ನಿಮ್ಗೆ ಎಲ್ಲ ಬರೀ ವಿಡಿಯೋ ಮಾಡಿಸ್ತಾರೆ, ವಿಡಿಯೋದಲ್ಲಿ ಹೇಳ್ತಾರೆ ನಾನು ಅದನ್ನ ಮಾಡಿದೀನಿ, ಇದನ್ನ ಮಾಡಿದೀನಿ, ಆ ಸ್ಟಡಿ ಹಾಕಿದೀನಿ, ಆ ತರ ಮೆಸ್ ಹಾಕಿದೀನಿ. ಈ ಮೆಸ್ ಬ್ಲೂ ಕಲರ್ ಕಾಣಿಸ್ತಿದೆ ಸರ್. ಬನ್ನಿ ಸರ್, ಇದು ಟಾಟಾ ಈ ತರ ಇದು ಸ್ಕ್ಯಾನ್ ಇದ್ರು ಸರ್, ಸೀಲ್ ಇದು ಟಾಟಾ ವೈರನ್ ಆಯುಷ್ ಅಂತ ಸೀಲ್ ಇದು. ನೋಡ್ಕೊಳ್ಳಿ ಬೇಕಾದ್ರೆ ಪ್ರತಿಯೊಂದ್ರಲ್ಲೂ ಇಲ್ಲಿಂದ 1 2 3 4 5ನೇದಕ್ಕೆ ಸೀಲ್ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಹೇಳ್ತಾ ಇದೀನಿ, 1200 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. ಹಿಂಗೆ ಯಾವ ಲೆಕ್ಕದಲ್ಲಿ 1200 ರೂಪಾಯಿ ಸರ್? ಸರ್ ಒಂದು ಕಂಬ ಮತ್ತೆ 3 ಲೈನ್ ತಂತಿ ಮೆಸ್ಸು ಎಲ್ಲ ಸೇರಿ ಇನ್ಕ್ಲೂಡಿಂಗ್ ವರ್ಕ್ ಗಿರ್ಕ್ ಎಲ್ಲ ನಮ್ದೆ. ಬರೀ 1200 ರೂಪಾಯಿಗೆ ಮಾಡ್ಕೊಡ್ತೀನಿ. ಸೂಪರ್ ಸರ್. ಇನ್ನೊಂದು ಆಫರ್ ಅದ್ರ ಜೊತೆಗೆ ಹೇಳಿ ಸರ್, ಯಾವ ತರ ಆಫರ್? ಇದ್ರ ಜೊತೆಗೆ 8 ಅಡಿ ಕಲ್ ಬತ್ತು ಅಂತಂದ್ರೆ ಬರೀ 1300 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. ಸರ್ 1 ಎಕರೆಯಿಂದ 5 ಎಕರೆವರೆಗೂ ಇತ್ತು ಅಂದ್ರೆ 1 ಎಕರೆಗೆ ಒಂದು CC ಕ್ಯಾಮ್ರಾ ಕೊಡ್ತೀನಿ ಸರ್, ಸೋಲಾರ್ CC ಕ್ಯಾಮ್ರಾ. ಇಷ್ಟು ವರ್ಷ ಕೊಟ್ಕೊಂತ ಬಂದಿದ್ದೀನಿ ಸರ್. 1 ಎಕರೆಯಿಂದ 5 ಎಕರೆವರೆಗೂ 5 CC ಕ್ಯಾಮ್ರಾ ಕೊಡ್ತೀನಿ. 5 ಎಕರೆ ಇದ್ರೆ ಇಲ್ವಾ, ಅಥವಾ 1 ಎಕರೆಗೆ ಒಂದು CC ಕ್ಯಾಮ್ರಾ ಕೊಡ್ತೀನಿ. 5 ಎಕರೆ ಮೇಲ್ಪಟ್ಟು ಏನಾದ್ರು ರೈತರದಿದ್ರೆ, ಅದು 6 ಎಕರೆ ಆಗಿರ್ಲಿ, 7 ಎಕರೆ ಆಗಿರ್ಲಿ, 8 ಎಕರೆ ಆಗಿರ್ಲಿ, 9 ಎಕರೆ ಆಗಿರ್ಲಿ, 10 ಎಕರೆ ಆಗಿರ್ಲಿ, ಒಂದು CC ಕ್ಯಾಮ್ರಾ ಕೊಡ್ತೀನಿ, ಸೋಲಾರ್ CC ಕ್ಯಾಮ್ರಾ. ಒಂದು ಕಳೆ ಹೊಡೆಯೋ ಮಿಷಿನ್ ಕೊಡ್ತೀನಿ, ಒಂದು ಉಳುಮೆ ಹೊಡೆಯೋದು ರೋಟರಿ ಟಿಲ್ಲರ್ ಅಂತ ಕೊಡ್ತೀನಿ. ಇಷ್ಟು ನಾನು ಆಫರ್ನ ಕೊಡ್ತೀನಿ. 1 ಕುಂಟೆ 30-40 ಸೈಟು ನಂದು. ಬೆಂಗಳೂರು ಬಂದು ಬ್ಯಾಡ್ರಳ್ಳಿ BL ಲೇಔಟ್ ಗಾಂಧಿ ಪಾರ್ಕ್ ಹತ್ರ ನಂದು ಆಫೀಸ್ ಬಂದು JKS ಫೆನ್ಸಿಂಗ್ ವರ್ಕ್ ಆಫೀಸ್ ಅಂತ ಆಫೀಸ್ ಮಾಡಿದೀನಿ. ಬೆಂಗಳೂರು ಭಾಗದಲ್ಲಿ ಯಾರೇ ಇದ್ರು ಮಾಗಡಿ ರೋಡ್ ಬ್ಯಾಡ್ರಳ್ಳಿ ಬಂದು ವಿಸಿಟ್ ಮಾಡ್ಬೋದು. ಕಾಲ್ ಮಾಡ್ಕೊಂಡ್ ಬಂದು ಆಫೀಸಿಗೆ ಬಂದು ವಿಸಿಟ್ ಮಾಡ್ಬೋದು, ನೋಡ್ಬೋದು. ಅಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಮಾಡಿದೀನಿ, ಕೆಲಸಗಳು ಯಾವ ರೀತಿ ಮಾಡಿದೀನಿ ಎಲ್ಲ ನೋಡಿದೀನಿ, ಮಾಡ್ಸಿದೀನಿ. ಅಲ್ಲೂ ಆಫೀಸಲ್ಲಿ ಬಂದು ಅವ್ರು ನೋಡ್ಕೊಂಡು ನನಗೆ ಕೆಲಸ ಕೊಡ್ಬೋದು, ಏನ್ ಸಮಸ್ಯೆ ಇಲ್ಲ. ಕ್ವಾಲಿಟಿ ಸರ್, ನನ್ನಲ್ಲೇ ಕ್ವಾಲಿಟಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆಂದ್ರೆ ನಾನು ಲೋ ಕ್ವಾಲಿಟಿ ಮಾಡಿಲ್ಲ. ಬೈಂಡಿಂಗ್ ವೈರು ಕೂಡ ನಾನು ಟಾಟಾನೇ ಸರ್ ಹಾಕಿರೋದು. ಬೈಂಡಿಂಗ್ ವೈರು ಕೂಡ ನಾನು ಟಾಟಾನೇ ಹಾಕಿರೋದು. ಇದನ್ನ ರೋಟರಿ ಟಿಲ್ಲರ್ ಅಂತ ಕರೀತಾರೆ ಸರ್. ಕಳೆ ಹೊಡೆಯುತ್ತೆ, ವಿತ್ತು ಉಳುಮೆನೂ ಮಾಡುತ್ತೆ ಸರ್. ಸರ್ ಇದು ನಮಗೆ ಶೋರೂಮಲ್ಲಿ ಒಂದು ಕೊಡ್ತಾರೆ, ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋದು. ಇದು ಕಳೆನೂ ಹೊಡೆಯುತ್ತೆ, ರೋಟ್ರಿನೂ ಹೊಡೆಯುತ್ತೆ. ಇದನ್ನ ಒಂದು ಕೊಡ್ತಾರೆ. ಇದು ಒಂದು ಅವ್ರ ಕಡೆಯಿಂದ ಕೊಟ್ಟಿರೋದು, ಅಂಗಡಿ ಕಡೆಯವರಿಂದ. ಮತ್ತೆ ಒಂದು ನಾನೊಂದು ಕೊಟ್ಟಿದ್ದೀನಿ ಸರ್ ರೈತರಿಗೆ, 2 ಇರಲಿ ಅಂತ. ಇದು ಹೊಸದು ಸರ್, ಟೂಲ್ಸ್ ಕಿಟ್. ಇದು ವಿತ್ತು ಗ್ಯಾರಂಟಿ ಕಾರ್ಡು, 1 ವರ್ಷ ವಾರಂಟಿ. ಲೋಕಲ್ ಗಿಕಲ್ ಕೊಡೋಲ್ಲ ಸರ್, 1 ವರ್ಷ ವಾರಂಟಿ ಸಮೇತ ನಾನು ಮಿಷಿನ್ಗಳನ್ನ ಕೊಡ್ತೀನಿ ಸರ್. ತುಂಬ ರೈತರಿಗೆ ಉಪಯೋಗ ಸರ್. ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ನಮ್ಮ ಹತ್ರ ಎಷ್ಟು ಜಮೀನು ಇದೆ ಅನ್ನೋದು ಮುಖ್ಯ ಅಲ್ಲ, ಆ ಜಮೀನನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದು ಕೂಡ ಭಾಳ ಮುಖ್ಯವಾಗಿರುತ್ತೆ. ವೀಕ್ಷಕರೇ, ಇವತ್ತು ನಾನು ಅದೇ ಒಂದು ಕಾನ್ಸೆಪ್ಟಿಗೆ ನಾನು ಬಂದಿರುವಂಥದ್ದು. ನೀವು ನೋಡ್ತಿರ್ಬೋದು ಇಲ್ಲಿ. ಸೊ ನಮ್ಮ ಜಮೀನು ತುಂಬ ಸೇಫ್ಟಿಯಾಗಿರಬೇಕು ಅಂದರೆ ಈ ಥರ ಒಂದು ಫೆನ್ಸಿಂಗ್ ವರ್ಕು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ಈ ಒಂದು ಕಾನ್ಸೆಪ್ಟಿಗೆ ನಾನು ಬಂದಿರುವಂಥದ್ದು. ಸೊ ಈ ಜಮೀನಿಗೆ ಸುಮಾರು ನಾವು ನೋಡ್ತಿರ್ಬೋದು, ಸುಮಾರು ಎಕರೆಗೆ ಈ ಫೆನ್ಸಿಂಗ್ ವರ್ಕ್ ಆಗಿದೆ. ಸೊ ಡೀಟೇಲ್ ಇನ್ನೂ ಪೂರ್ತಿ ವಿಡಿಯೋ ನೋಡ್ತೀರಿ. ಸೊ ಈ ಫೆನ್ಸಿಂಗ್ ವರ್ಕ್ ಬಗ್ಗೆ, ಈ ಸೇಫ್ಟಿ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ. ಎಷ್ಟು ವೀಕ್ಷಕರೇ, ನಾನು ಆಗಲೇ ಹೇಳ್ದಂಗೆ ಸುಮಾರು ಎಕರೆ ಅಂತ ಹೇಳಿದೆ. ಸೊ ಸುಮಾರು 10 ಎಕರೆಗೆ ಇವತ್ತು ಫೆನ್ಸಿಂಗ್ ವರ್ಕ್ ಮಾಡಿರ್ತಕ್ಕಂಥ ಮಾಲೀಕರಿದ್ದಾರೆ, ಸ್ವಾಮಿಯವರು. ಸೊ ಅವ್ರನ್ನ ಇದು ಪೂರ್ತಿ ಡೀಟೇಲ್ಸು, ಸೊ ಸಾಕಷ್ಟು ಒಳ್ಳೊಳ್ಳೆ ಆಫರ್ಗಳನ್ನು ಕೂಡ ತಂದಿದ್ದಾರೆ. ಅದನ್ನೆಲ್ಲನೂ ಕೂಡ ನಿಮಗೆ ತಿಳಿಸ್ಕೊಡಿಸ್ತಾ ಮಾತಾಡ್ಸೋತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಈಗ ಹೊಸ ವರ್ಷ ಬರ್ತಿದೆ. ಸೊ ಒಳ್ಳೊಳ್ಳೆ ಆಫರ್ಗಳನ್ನ ಜನಗಳು ನಿರೀಕ್ಷೆಯಲ್ಲಿ ಇರ್ತಾರೆ ಸಹಜವಾಗಿ. ಸೊ ನಿಮ್ಮ ಹತ್ರ ಈ ಫೆನ್ಸಿಂಗ್ ವರ್ಕ್ ಮಾಡಿಸ್ಕೊಂಡ್ರೆ ಸೊ ಏನಲ್ಲಿ ಈ ಸರಿ ರೈತರಿಗೋಸ್ಕರ ಏನಾದ್ರು ಆಫರ್ ತಂದಿದ್ದೀರಾ? ಸೊ ಇಲ್ಲಿ ವರ್ಕ್ ನಡೀತಿದೆ, ಎಷ್ಟು ಎಕರೆಗೆ ವರ್ಕ್ ಮಾಡ್ತಿದ್ದೀರಾ ಅಂತ? ಸರ್ ಇದು 10 ಎಕರೆ ಇದೆ ಸರ್. 10 ಎಕರೆ 18 ಕುಂಟೆ ಇದೆ, ಫ್ಲಾಟು. ಕೋಲಾರದಿಂದ ಕಂಬ ತರಿಸಿದ್ದೀನಿ, ಹಸಿ ಕಂಬ. ಚೆನ್ನಾಗಿದೆ ಸರ್. ನೋಡಿ ಸರ್, ನಿಮ್ ಮುಂದೆನೆ ಕೆಲಸ ನಡೀತಾ ಇದೆ. ಒಂದು ಕಲ್ಲು ಇಲ್ಲಿ ಹೆಚ್ಚು ಕಮ್ಮಿ 560 ಕಲ್ಲು ಬಿದ್ದಿದೆ. 560 ಕಲ್ಲಲ್ಲಿ ಒಂದು ಕಲ್ಲು ಏನಾದ್ರು ಆ ಕಡೆ ಈ ಕಡೆ ವಾಲಿದೆಯಾ? ಮತ್ತೆ ಮೇಲ್ಗಡೆ ನೋಡಿ, ಟಾಪ್ ಲೆವೆಲ್ ಅಂತ ಕರಿತೀವಿ ಇದನ್ನ. ಯಾವ್ದನ್ನ? ಈ ಮೇಲ್ಗಡೆ ಈ ಕಲ್ಲು ಮತ್ತೆ ಈ ಕಲ್ಲು ಇವೆರಡು ಒಂದೇ ಲೆವೆಲ್ ಇದ್ರೆ ಅದನ್ನ ಟಾಪ್ ಲೆವೆಲ್ ಅಂತ ಕರಿತೀವಿ. ಈ ತರ ಈ ಕಡೆ ನಿಂತ್ಕೊಂಡು ನೋಡಿದ್ರೆ ಒಂದೇ ಲೆವೆಲ್ ಇದ್ರೆ ಇದನ್ನ ಸೈಡ್ ಲೆವೆಲ್ ಅಂತ ಕರಿತೀವಿ. ಸೈಡ್ ಲೆವೆಲ್ ಆಗ್ಲಿ ಟಾಪ್ ಲೆವೆಲ್ ಆಗ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ವಾಲಿಲ್ಲ, ಆ ತರ ಕೆಲಸ ಮಾಡಿದೀವಿ. ನಾವ್ ಇದೊಂದೇ ಕೆಲಸ ಅಲ್ಲ, ಪ್ರತಿಯೊಂದು ನಮಗೆ ಕೆಲಸ ಬತ್ತು ಅಂತಂದ್ರೆ, ರೈತರು ನಮ್ಗೆ ಹೇಳ್ತು ಅಂತಂದ್ರೆ ಇದು ನಮ್ ಕೆಲಸ ತರನೇ ನಾವು ಮಾಡ್ಕೊಡ್ತೀವಿ.
ಹಾಗೇನೆ ಸರ್, ಇವಾಗ ಕಲ್ಲಿನ ವಿಚಾರವಾಗಿ ಮಾತಾಡೋದಾದ್ರೆ, ಸೊ ಕಲ್ಲು ಯಾವ ರೀತಿ ಎಲ್ಲಿಂದ ಬರುತ್ತೆ, ಇದು ಏನ್ ಕಲ್ಲು ಅಂತ ಇದು? ಸರ್ ಕೋಲಾರ ಟೇಕಲ್ ಕಲ್ಲು ಹಾ. ಸರ್. ಕೋಲಾರದ ಹತ್ರ ಟೇಕಲ್ ಅಂತಿದೆ, ಹಾ. ಅಲ್ಲಿ ಹಸಿ ಕಂಬ ಅಂತ ಕರಿತೀವಿ ಸರ್ ನಾವು. ಓಕೆ. ಹಾ. ಸುಟ್ ಕಲ್ಲು ಒಡೆದೋಗುತ್ತೆ ಸರ್. ಹಾ. ಸುಟ್ ಕಲ್ಲು ಬಾಳ್ಕೆ ಬರಲ್ಲ. ಹ್ಮ್. ಈ ಹಸಿ ಕಂಬ ಎಷ್ಟು ವರ್ಷ ಬೇಕಾದ್ರೂ ಇರುತ್ತೆ ಸರ್, 100 ವರ್ಷ ಬೇಕಾದ್ರೂ ಇರುತ್ತೆ ಸರ್. ಹಾಗೇನೆ ಇಲ್ಲಿ ಸುಮಾರು ಎಷ್ಟು ಕಲ್ಲು ಅಂತ ಹೇಳಿದೆ ಸರ್ ಇಲ್ಲಿ ಹಾಕಿರೋದೆಲ್ಲ? 560 ಕಲ್ಲು ಬಿದ್ದಿದೆ ಸರ್ 10 ಎಕರೆಗೆ. 10 ಎಕರೆಗೆ 560 ಕಲ್ಲು. ಓಕೆ. ಇದು ಹೆಚ್ಚು ಕಮ್ಮಿ ಒಂದು 680 ಕಲ್ಲು ನಾವು ಕೌಂಟ್ ತಗೊಂಡಾಗ ರೈತರು ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಕಲ್ನ ಅಂತ ಹೇಳಿದಾಗ ಒಂದೊಂದ್ ಸ್ವಲ್ಪ ದೂರಕ್ಕೆ ಹಾಕ್ಬಿಟ್ಟೆ. ಯಾಕೆಂದ್ರೆ ಅವ್ರಿಗೆ ಒಂದ್ 100-150 ಕಲ್ಲು ಉಳಿತಾಯ ಆಯ್ತು ಅಂತಂದ್ರೆ ಅವ್ರಿಗೆ ಹೆಚ್ಚು ಕಮ್ಮಿ ಇದ್ರಲ್ಲಿ 1,80,000 ರೂಪಾಯಿ ಕಮ್ಮಿ ಆಗಿದೆ. 1,80,000 ರೂಪಾಯಿ 10 ಎಕರೆಗೆ ಕಮ್ಮಿ ಆಗಿದೆ. ಮತ್ತೆ ಅವರಿಗೆ ಡಿಸ್ಕೌಂಟ್ ಕರ್ನಾಟಕದಲ್ಲಿ ಯಾರು ಕೊಡಲ್ಲ ಸರ್. ಫೆನ್ಸಿಂಗ್ ವರ್ಕ್ ನೀವು ಎಲ್ಲೆಲ್ಲೋ ನೋಡಿರ್ಬೋದು. ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಹೆಂಗಿಲ್ಲ ಅಂದ್ರೆ ನಮ್ಮವರನ್ನೇ ಒಂದು 100 ಜನ ಇದೊಂದು ಫೀಲ್ಡ್ ಆಗ್ಬಿಟ್ಟಿದೆ. ಒಬ್ರು ಕೊಡಲ್ಲ ಆಫರ್ನ. ಈ 10 ಎಕರೆ ಕೆಲಸ ಮಾಡ್ಕೊಂಡಿರೋ ನಾನು ಕೊಟ್ಟಿರೋ ಆಫರ್ ನಿಮ್ ಕಣ್ಮುಂದೆ ತೋರಿಸಿದೀನಿ, ತಂದಿದ್ದೀನಿ. ಆಫರ್ಗಳು ಏನೇನ್ ಕೊಡ್ತಾ ಇದೀನಿ ಇವ್ರಿಗೆ ಅಂತ. ಓಕೆ ಸರ್ 2 CC ಕ್ಯಾಮ್ರಾ ಕೊಡ್ತಾ ಇದೀನಿ ಇವ್ರಿಗೆ. 2 CC ಕ್ಯಾಮ್ರಾ. 2 CC ಕ್ಯಾಮ್ರಾ. ಹೌದು. ಓಕೆ. ರೋಟ್ರಿ ಕಳೆ ಹೊಡಿಯೋ ಮಿಷಿನ್ ಕೂಡ ಕೊಟ್ಟಿದ್ದೀನಿ. ಇದಲ್ದೇನೆ ಈ ಪೇಂಟ್ ಇದೆಯಲ್ಲ ಸರ್, 560 ಕಂಬಕ್ಕೂ ಪೇಂಟ್ ನನ್ನ ಕಡೆಯಿಂದ ಫ್ರೀ ಆಗಿ ಮಾಡ್ಕೊಟ್ಟಿದ್ದೀನಿ ಸರ್. ಸೊ ಇಷ್ಟು ಇದಕ್ಕೆ ಈ ಪೇಂಟ್ ಕೂಡ ನೀವೇ ಫ್ರೀ ಆಗಿ ಮಾಡ್ಕೊಡ್ತೀರಾ? ಓಕೆ. ಹಾಗೇನೆ ಸರ್, ಈ ಕಲ್ಲಿನ ಬಗ್ಗೆ ಮಾತಾಡೋದಾದ್ರೆ, ಸೊ ಎಷ್ಟು ಅಡಿ ಕಲ್ಲು ಇದು? ಸೊ ಎಷ್ಟು ಅಡಿ ಒಳಗಡೆ ನೀವು ಅದು ಹೋಗಿದೆ ಅಂತ? ಸರ್ ಈ ಕಲ್ಲು 7 ಅಡಿ ಕಲ್ಲು. ಕರ್ನಾಟಕದಲ್ಲಿ ನಿಮ್ಗೆ ಎಲ್ಲ ಬರೀ ವಿಡಿಯೋ ಮಾಡಿಸ್ತಾರೆ, ವಿಡಿಯೋದಲ್ಲಿ ಹೇಳ್ತಾರೆ ನಾನು ಅದನ್ನ ಮಾಡಿದೀನಿ, ಇದನ್ನ ಮಾಡಿದೀನಿ, ಆ ಸ್ಟಡಿ ಹಾಕಿದೀನಿ, ಆ ತರ ಮೆಸ್ ಹಾಕಿದೀನಿ. ಈ ಮೆಸ್ ಬ್ಲೂ ಕಲರ್ ಕಾಣಿಸ್ತಿದೆ ಸರ್. ಬನ್ನಿ ಸರ್, ಇದು ಟಾಟಾ ಈ ತರ ಇದು ಸ್ಕ್ಯಾನ್ ಇದ್ರು ಸರ್. ಸೀಲ್ ಇದು ಟಾಟಾ ವೈರನ್ ಆಯುಷ್ ಅಂತ ಸೀಲ್ ಇದು. ನೋಡ್ಕೊಳ್ಳಿ ಬೇಕಾದ್ರೆ ಪ್ರತಿಯೊಂದ್ರಲ್ಲೂ ಇಲ್ಲಿಂದ 1 2 3 4 5ನೇದಕ್ಕೆ ಸೀಲ್ ಹಾಕಿದ್ದಾರೆ. ಈ ತರ ಸೀಲು. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಟಾಟಾ ವೈರನ್ ಆಯುಷ್ ಅಂತ ಒಂದು ಸೀಲ್ ಬರುತ್ತೆ. ಇದು ಪ್ಯೂರ್ ಟಾಟಾ ವಿತ್ 15 ವರ್ಷ ವಾರಂಟಿ ಸರ್ಟಿಫಿಕೇಟ್. ಮೆಸ್ಸು ಕೂಡ ಇದು ಬಂದಿದೆ. ಸರ್ಟಿಫಿಕೇಟ್ ಕೂಡ ನಿಮ್ ಕಣ್ಮುಂದೆನೆ ತೋರಿಸ್ತೀನಿ. ಇದು ಸರ್ 7 ಅಡಿ ಕಂಬ. ಅವಾಗ್ಲೇ ಕೇಳಿದ್ರಿ ಎಷ್ಟು ಅಡಿ ಕಂಬ ಅಂತ. 7 ಅಡಿ ಕಂಬ ಸರ್. ಈ 7 ಅಡಿ ಕಂಬ 2 ಅಡಿ ಗುಂಡಿ ಒಳಗಡೆ ಹೋಗಿದೆ. ಒಂದು ಮಿಷಿನ್ ಉಪಯೋಗಿಸಲ್ಲ ನಾವು, ಆರೆಲೆ ತೆಗಿತೀವಿ. ಒಂದು ದಿನ ಲೇಬರ್ಗೆ ಲೇಟ್ ಆಗ್ಬೋದು. ನಾವು ಸ್ಪಾಟ್ಗೆ ಬತ್ತು ಅಂತಂದ್ರೆ ಕೆಲಸ ಮುಗಿಯೋವರೆಗೂ ಎಲ್ಲೂ ಹೋಗಲ್ಲ. ಇಲ್ಲಿಗೆ ನಾಗ್ಲೇ ನಾವು ಬಂದು ಇವತ್ತಿಗೆ 9ನೇ ದಿನ. ಇವತ್ತು ಮುಗಿತಾ ಬರ್ತಿದೆ ಕೆಲಸ. ಇನ್ನು ಆ ಕಡೆ ಮೆಸ್ ಆಗ್ತಿದ್ದಾರೆ. ಪ್ಯೂರ್ ಟಾಟಾ ಸರ್ ಇದು. ಟಾಟಾ ಇದನ್ನು ಕೂಡ ಟಾಟಾ ತಂತಿನೇ ಸರ್ ಇದು. ಓಕೆ, ಕೆಳಗಡೆ ಹಾಕಿರೋ ಸೆಂಟರ್. ಓಕೆ, ಈಗ ನೀವು ಹೇಳಿದ್ರಿ ಸರ್, ಇವಾಗ ಅದು ಮಿಷಿನ್ ಅಲ್ಲಿ ಹಾಕ್ದಿರೋದಲ್ಲ ಹಾರಿಯಲ್ಲ ಅಂತ ಹೇಳಿ, ಏನು ವ್ಯತ್ಯಾಸ ಏನು ಮಿಷಿನ್ಗೂ ಹಾರಿಗೂ? ಸರ್ ಮಿಷಿನ್ ಏನು ಅಂತಂದ್ರೆ ಸಣ್ಣ ಬರುತ್ತೆ ಸರ್ ಗುಂಡಿ. ಓಕೆ, ಗುಂಡಿ ಸಣ್ಣ ಬರುತ್ತೆ, ಕಂಬ ಕರೆಕ್ಟ್ ಆಗಿ ಅದ್ರ ಕೂತ್ಕೊಂಡ್ಬಿಡುತ್ತೆ, ಕೂರಕ್ಕೆ ಇವ್ರಿಗೆ ಈಜಿ ಆಗುತ್ತೆ. ಅದಕ್ಕೆ ಮಿಷಿನ್ ನಾವು ಜಾಸ್ತಿ ಉಪಯೋಗಿಸಲ್ಲ. ಜಾಸ್ತಿ ತೇವಾಂಶ ಇದ್ರೆ ಬಿಡು ಆರೆಲ್ ಸೋಸ್ಕೊಬಹುದು ಅಂದ್ಬಿಟ್ಟು ನಾವು ಮಿಷಿನ್ ಅಲ್ಲಿ ತಕ್ಕಂತೀವಿ. ಆದ್ರೆ ಇದು ಗಟ್ಟಿ ಭೂಮಿ ಆಗಿರೋದ್ರಿಂದ ಆರೆಲೆ ತೆಗ್ದಿದ್ವಿ ಸರ್. ಓಕೆ, ಕೊಳ್ಳೇಗಾಲದ ಹತ್ರ ಸರ್ ಇದು ಕೆಲಸ ನಡೀತಾ ಇರೋದು. ಓಕೆ, ನಾನು ಅದನ್ನೇ ಕೇಳೋಣ ಅನ್ಕೊಂಡೆ ಸರ್. 10 ಎಕರೆ ಲ್ಯಾಂಡ್, ಸೊ ಎಲ್ಲಿ ವರ್ಕ್ ಮಾಡ್ತಿದ್ದೀರಾ, ಎಲ್ಲಿ ಅಂತ? ಇದು ಕೊಳ್ಳೇಗಾಲದಿಂದ ಕಣ್ಣೂರು ಅಂತ ಸರ್. ಕಣ್ಣೂರು ಕೊಳ್ಳೇಗಾಲದಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ. ಸುಮಾರು ಇವರು ಒಂದು 50-60 ಕಡೆ ವಿಚಾರಿಸಿದ್ದಾರೆ ಸರ್. ಓಕೆ, ಲ್ಯಾಂಡ್ ಓನರ್ ಇವರು ಒಂದು 50-60 ಕಡೆ ವಿಚಾರಿಸಿದ್ದಾರೆ. ಅವ್ರ ಕಡೆ ಎಲ್ಲ ಕೇಳ್ಕೊಂಡು ನನ್ ಕೆಲಸ ನೋಡಿ ಆಯ್ತು, ನೀನ್ ಕೆಲಸ ಮಾಡಿರೋದೊಂದ್ 2 ಫೋಟೋಸ್ ವಿಡಿಯೋಸ್ ಕಳ್ಸಪ್ಪ ಅಂತಂದ್ರು. ನೋಡ್ಕೊಟ್ಟೆ ಸರ್. ಈಗ ಫೆನ್ಸಿಂಗ್ ವರ್ಕ್ ಅಲ್ಲಿ ನಾವು ಕೂಡ ಫೆನ್ಸಿಂಗ್ ವರ್ಕ್ ಸಾಕಷ್ಟು ವಿಡಿಯೋಗಳು ಮಾಡಿದೀವಿ. ಸೊ ಎಲ್ಲರೂ ಯಾರು ಕೂಡ ರೇಟ್ ಹೇಳಲ್ಲ. ಸೊ ರೇಟ್ ನಾವು ಅದನ್ನು ಸೀಕ್ರೆಟ್ ಇಟ್ಕೊಂಡಿರ್ತಾರೆ. ಸೊ ನೀವೇನಾದ್ರೂ ರೇಟ್ ಹೇಳ್ತೀರಾ ಹೆಂಗೆ ಅಂತ? ಸರ್ ಇದು 10 ಎಕರೆ ಜಮೀನು. 10 ಎಕರೆಗೆ ಬೇರೆಯವರೆಲ್ಲ ಕೊಟ್ಟಿರೋ ಕೊಟೇಶನ್ 6.5 ಲಕ್ಷದಿಂದ 7 ಲಕ್ಷದವರೆಗೂ ಕೊಟೇಶನ್ ಕೊಟ್ಟಿದ್ರು. ಅವ್ರು ನನ್ಗೆ ಹೇಳಿದ್ರು. ಅವ್ರು ಯಾವಾಗ ಹೇಳಿದ್ರು ಅಂತಂದ್ರೆ ನೆನ್ನೆ ಹೇಳಿದ್ರು ನನಗೆ ಕೆಲಸ ಮುಗಿಯೋ ಟೈಮಲ್ಲಿ. ಈ ತರ ಮಾಡಿದ್ರು ಕಣಪ್ಪ, ಕೆಲಸನೂ ಚೆನ್ನಾಗಿ ಬಂದಿದೆ, ನಾನು ಅದಕ್ಕೆ ನಿನ್ ಕೊಟ್ಟಿದ್ದೀನಿ, ನೀನ್ ಕೆಲಸ ಮುಗಿಸು, ನಾನು ಅದೇನದೇ ನಾನು ಪ್ರೀತಿಯಿಂದ ಕೊಡ್ತೀನಿ ಅಂತಾನು ಕೂಡ ಹೇಳಿದಾರೆ ನನಗೆ. ನೀಟಾಗಿ ಕೆಲಸ ಮಾಡಿದೀನಿ. ಕೊಡೋದು ಬಿಡೋದು ಅವ್ರದ್ದು, ರೈತರನ್ನಂತೂ ನಾವು ಫೋರ್ಸ್ ಮಾಡಿ ಕೇಳಲ್ಲ. ಯಾಕೆ ಅಂತಂದ್ರೆ ರೈತರ ಕಷ್ಟ ಏನು ಅಂತ ನಮಗ್ ಗೊತ್ತು. ಅವ್ರು ಕೊಡೋ 1 ರೂಪಾಯಿಯಲ್ಲೂ ಕೂಡ ಪ್ರತಿಯೊಂದು ಕಷ್ಟ ಇದೆ. ಇವತ್ತೊಂದು ಬೆಳೆ ಬೆಳೆದ್ರೆ ನಾಳೆ ವ್ಯಾಲ್ಯೂ ಇರಲ್ಲ. ಅದ್ರಲ್ಲಿ ಅವ್ರು ಏನು ಇದನ್ನ ಅದೊಂದು ಸೇಫ್ಟಿಗೋಸ್ಕರನೇ ವ್ಯಾಲ್ಯೂ ಇರಬೇಕು. ನಾವು ಬೆಳೆಗೆ ಏನು ಬರಬಾರ್ದು, ಪ್ರಾಣಿಗಳಾಗ್ಲಿ ಕಳ್ಳರಾಗ್ಲಿ ಬಂದು ನಮ್ಮ ಬೆಳೆದಿರುವಂತ ಬೆಳೆನ ನಾಶ ಆಗ್ಬಾರ್ದು ಅಂದ್ಬಿಟ್ಟು ಈ ಫೆನ್ಸಿಂಗ್ ನ ಮಾಡಿಸ್ತಾರೆ ಸರ್. ಅದಕ್ಕೆ ನಾವು ಒಂದು ಅವ್ರಿಗೆ ಬೆಲೆ ಕೊಟ್ಟು ಮಾಡ್ಕೊಡ್ಬೇಕು. ಆದ್ರೆ ಸರ್ ಕರ್ನಾಟಕದಲ್ಲಿ ಯಾರು ರೈಟ್ ಹೇಳಿಲ್ಲ ಸರ್. ರೈಟ್ ಪ್ರಕಾರ ಬತ್ತು ಅಂತಂದ್ರೆ ಸರ್ ಟಾಟಾ ತಂತಿ 3 ಲೈನ್ 7 ಅಡಿ ಕಂಬ, 3 ಲೈನ್ ಟಾಟಾ ತಂತಿ, 5 ಅಡಿ ಟಾಟಾ ಪ್ಯೂರ್ ಟಾಟಾ ವೈರನ್ ಆಯುಷ್ ಅಂತ ಬರುತ್ತೆ. ಟಾಟಾ ಮೆಶು ಬರೀ ಯಾರು ಮಾಡಲ್ಲ ಸರ್. ರೈಟು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಹೇಳ್ತಾ ಇದ್ದೀನಿ, 1200 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. ಹಿಂಗೆ ಯಾವ ಲೆಕ್ಕದಲ್ಲಿ 1200 ರೂಪಾಯಿ ಸರ್? ಸರ್ ಒಂದು ಕಂಬ
ಮತ್ತೆ 3 ಲೈನ್ ತಂತಿ ಓಕೆ. ಮೆಸ್ಸು ಎಲ್ಲ ಸೇರಿ ಇನ್ಕ್ಲೂಡಿಂಗ್ ವರ್ಕ್ ಗಿರ್ಕ್ ಎಲ್ಲ ನಮ್ದೆ ಬರೀ 1200 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. ಸೊ ಸೂಪರ್ ಸರ್. ಇನ್ನೊಂದು ಆಫರ್ ಅದ್ರ ಜೊತೆಗೆ ಹೇಳಿ ಸರ್, ಯಾವ ತರ ಆಫರ್? ಇದ್ರ ಜೊತೆಗೆ 8 ಅಡಿ ಕಲ್ಬತ್ತು ಅಂತಂದ್ರೆ ಹಾ. ಬರೀ 1300 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. ಓಕೆ. ಅದು ಹಾ. 8 ಅಡಿ ಕಂಬ, ಹಾ. 2 ಅಡಿ ಒಳಗಡೆ ಹೋಗುತ್ತೆ, 6 ಅಡಿ ಮೇಲಿರುತ್ತೆ, 6 ಅಡಿ ಮೆಶ್ ಬರುತ್ತೆ, 4 ಲೈನ್ ಟಾಟಾ ತಂತಿ ಕೊಡ್ತೀನಿ ಸರ್. ನನಗೊಂದು ಸ್ವಲ್ಪ ಸೇಫ್ಟಿ ಇರಬೇಕು, 1 ಲೈನ್ ಎಕ್ಸ್ಟ್ರಾ ಕೊಡಿ ಸರ್ ಅಂತಂದ್ರೆ ಅದಕ್ಕೂ ಕೊಡ್ತೀನಿ ಸರ್. ಅದಕ್ಕೆ 1 ರೂಪಾಯಿ ನಾನು ಚಾರ್ಜಸ್ ಮಾಡಲ್ಲ ಸರ್. ಈಗ ಇಷ್ಟೊತ್ತು ಹೇಳಿದ್ರಿ ಸಾಕಷ್ಟು ಒಳ್ಳೊಳ್ಳೆಯ ವಿಚಾರ, ಅಂದ್ರೆ ಇದು ಕುರಿತಾಗಿ ಒಳ್ಳೊಳ್ಳೆ ಆಫರ್ಗಳು ಇದೆ ಅಂತ ಹೇಳಿದ್ರಿ. ತುಂಬಾ ವಿಶೇಷವಾದ ಆಫರ್ಗಳು ಇದೆ ಬಾರಿ ರೈತರಿಗೋಸ್ಕರ ತಂದಿದ್ದೀನಿ ಅಂತ ಹೇಳಿದ್ರಿ. ಸೊ ಯಾವ ರೀತಿ ಆಫರ್ ಇರುತ್ತೆ ಸರ್ ಅದು? ಸರ್ 1 ಎಕರೆಯಿಂದ 5 ಎಕರೆವರೆಗೂ ಇತ್ತು ಅಂದ್ರೆ 1 ಎಕರೆಗೆ ಒಂದು CC ಕ್ಯಾಮ್ರಾ ಕೊಡ್ತೀನಿ ಸರ್. ಸೋಲಾರ್ CC ಕ್ಯಾಮ್ರಾ ಇಷ್ಟು ವರ್ಷ ಕೊಟ್ಕೊಂತ ಬಂದಿದ್ದೀನಿ ಸರ್. 1 ಎಕರೆಯಿಂದ 5 ಎಕರೆವರೆಗೂ 5 CC ಕ್ಯಾಮ್ರಾ ಕೊಡ್ತೀನಿ. 5 ಎಕರೆ ಇದ್ರೆ ಇಲ್ವಾ, ಅಥವಾ 1 ಎಕರೆಗೆ ಒಂದು CC ಕ್ಯಾಮ್ರಾ ಕೊಡ್ತೀನಿ. 5 ಎಕರೆ ಮೇಲ್ಪಟ್ಟು ಏನಾದರೂ ರೈತರದಿದ್ರೆ ಅದು 6 ಎಕರೆ ಆಗಿರಲಿ, 7 ಎಕರೆ ಆಗಿರಲಿ, 8 ಎಕರೆ ಆಗಿರಲಿ, 9 ಎಕರೆ ಆಗಿರಲಿ, 10 ಎಕರೆ ಆಗಿರಲಿ, ಒಂದು CC ಕ್ಯಾಮ್ರಾ ಕೊಡ್ತೀನಿ. ಸೋಲಾರ್ CC ಕ್ಯಾಮ್ರಾ, ಒಂದು ಕಳೆ ಹೊಡೆಯೋ ಮಿಷಿನ್ ಕೊಡ್ತೀನಿ, ಒಂದು ಉಳುಮೆ ಹೊಡೆಯೋದು ರೋಟ್ರಿ ಟಿಲ್ಲರ್ ಅಂತ ಕೊಡ್ತೀನಿ. ಇಷ್ಟು ನಾನು ಆಫರ್ನ ಕೊಡ್ತೀನಿ ಸರ್. ಸರ್ ಇದು ಹಂಗೆ ಕ್ಯಾಮ್ರಾ ಅಂತ ಹೇಳಿದ್ರಿ, ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ ಅಥವಾ ಏನು ಚಾರ್ಜಸ್ ಏನು? ಸರ್ ಪೋಲ್ ಮಾತ್ರ ಅವ್ರದ್ದು, ರೈತರದ್ದು ಸರ್. ಒಂದು ಕಂಬ ತಂದು ಕೊಡಿ ಕೇಳ್ತೀನಿ. ಕ್ಯಾಮ್ರಾ ನಾನು ತಂದು ಫಿಟ್ಟಿಂಗ್ ಮಾಡಿ ಅವ್ರ ಮೊಬೈಲ್ಗೆ ಇನ್ಸ್ಟಾಲೇಷನ್ ಮಾಡ್ಕೊಟ್ಬಿಟ್ಟು ಅಲ್ಲಿವರೆಗೂ ನಂದೇ ಸರ್. ಎಸ್ ಸರ್. ಮತ್ತೆ ಅದು ಲೋಕಲ್ ಕ್ಯಾಮ್ರಾ ಅಲ್ಲ ಸರ್, 1 ವರ್ಷ ರಿಪ್ಲೇಸ್ಮೆಂಟ್ ವಾರಂಟಿ ಸರ್. ಆ ಕ್ಯಾಮ್ರಾ ಕೆಟ್ಟೋದ್ರೆ ರಿಪೇರಿ ಮಾಡ್ಕೊಡುವಂತ ಅಂತದಲ್ಲ ಸರ್ ನಾವು ಕೊಡೋದು. ಅದೇನಾದ್ರೂ ಡ್ಯಾಮೇಜ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತಂದ್ರೂ, ವರ್ಕ್ ಮಾಡ್ತಾ ಇಲ್ಲ ಅಂತಂದ್ರೂ ಅದನ್ನ ಬಿಚ್ಕೊಂಡು ಹೊಸ ಪೀಸ್ ತಂದಾಗ್ತದೆ. ಸೂಪರ್ ಸರ್. ಹಾಗೇನ ಸರ್, ಇವಾಗ ನಾವು ಇಷ್ಟೊತ್ತು ನೋಡಿದ್ವಿ, ಅಲ್ಲಿಂದ ಇಲ್ಲಿವರೆಗೂ ವರ್ಕ್ ಮಾಡಿದ್ರಿ 10 ಎಕರೆಗೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಅಂದ್ರೆ ಡಬಲ್ ಕಲ್ಗಳಿಲ್ಲ, ಇಲ್ಲಿ ಡಬಲ್ ಕಲ್ ಕೊಟ್ಟಿದ್ರಲ್ಲ ಸರ್, ಏನಕ್ಕೆ ಇದು? ಸರ್ ಈ 10 ಎಕರೆಗೆ 560 ಕಲ್ ಬಿದ್ದಿದೆ. 560 ಕಲ್ಲಲ್ಲಿ ಒಂದೊಂದು ಲೈನಲ್ಲಿ ನೀವು ನೋಡ್ಬೋದು. ಈ ಲೈನಲ್ಲಿ ಹೆಂಗಿಲ್ಲ ಅಂದ್ರೆ 130 ಕಲ್ ಬಿದ್ದಿದೆ ಸರ್. ಈ ಲೈನಲ್ಲಿ 130 ಕಂಬ ಬಿದ್ದಿದೆ. ಆ 130ನೇ ಕಂಬದಲ್ಲಿ 1ನೇ ಕಂಬದಲ್ಲಿ ಅಷ್ಟೇ ನಾನು ಡಬಲ್ ಹಾಕಿದ್ದೀನಿ. ಈ ಬೇರೆಯವ್ರ ಥರ ಸೆಂಟ್ರಲ್ಲಿ ಸರ್ 15 ಕಲ್ಗೆ 2 ಹಾಕ್ತೀನಿ ಡಬಲ್ ಕಲ್ಲು, 20 ಕಲ್ಗೆ 2 ಹಾಕ್ತೀನಿ. ಆ ಡಬಲ್ ಕಲ್ಗೂ ಅದೇ ಚಾರ್ಜಸ್ ಇಸ್ಕೊಂಡ್ಬಿಡ್ತಾರೆ. ಇವತ್ತು ರೈತರಿಗಂತಾನೆ ಅದರಲ್ಲೂ ಕೂಡ ಆಫರ್ ಕೊಡ್ತಾ ಇದ್ದೀನಿ, ಬೇರೆಯವ್ರ ಥರ ಕೊಡ್ತಾ ಇಲ್ಲ. ನಂದೇ ಸ್ಪೆಷಲ್ ಆಫರ್ ಕೊಡ್ತೀನಿ ರೈತರಿಗೆ. ಇದನ್ನ ಆ ಬೌಂಡ್ರಿಲಿ ಹಾಕಿದ್ರೆ, ಫಸ್ಟ್ನೇ ಬೌಂಡ್ರಿಲಿ, ಇದು ಲಾಸ್ಟ್ನೇ ಬೌಂಡ್ರಿಲಿ ಹಾಕಿದೀನಿ ಸರ್. ಮೂಲೆಗೆ ಇಲ್ಲಿವರೆಗೂ ನೋಡಿ ಸಿಂಗಲ್ ಕಲ್ಲಲ್ಲೇ ಮೇಂಟೈನ್ ಮಾಡಿದೀನಿ. ಹೌದು, ಟೈಟ್ ಆಗೂ ಇದೆ. ತಾಕತ್ತಿದ್ರೆ ಒಂದು ಕಂಬ ಅಳ್ಳಾಡ್ಸ್ಬಿಡ್ಲಿ ಸರ್. ಈ ಮೆಸ್ಸು ಅಷ್ಟೇನೆ ಸರ್, ಹೋಗ್ಬಿಡ್ಲಿ ಸರ್, ಎಲ್ಲೂ ಹೋಗಲ್ಲ ಸರ್. ಒಂದು ಕಲ್ಲು ಈ ಒಣಭೂಮಿ ತ್ಯಾವದ ಭೂಮಿ ತರ ಅದು ಇದು ಸೇರಿಸಿ ತ್ಯಾವದ ಮಣ್ಣು ಹಾಕಿ ಮೆತ್ ಬಿಡೋದಲ್ಲ. ಭೂಮಿ ಎಷ್ಟು ಗಟ್ಟಿ ಇದೆ, ಎಷ್ಟು ಒಣಗಿದೆ ಅಂತ ನೋಡ್ಬೋದು. ಆ ಒಣಗಿರೋ ಭೂಮಿಲಿ ಈ ಕಲ್ಲನ್ನ ಒಂದು ಸ್ವಲ್ಪ ಅಳ್ಳಾಡ್ಸಕ್ಕಾಗಲ್ಲ, ಒಂದು ನೂಲು ಅದು ಅಳ್ಳಾಡ್ಸಕ್ಕಾಗಲ್ಲ. ಆಮೇಲೆ ಈ ಡಬಲ್ ಕಲ್ಲು ಅಲ್ಲಿ ಕೊಟ್ಟಿದ್ರೆ ಇಲ್ಲಿ ಕೊಟ್ಟಿದ್ದೀನಿ, ರೈತರಿಗೆ ಬೆನಿಫಿಟ್ ಸರ್. ಒಂದು 10 ಕಲ್ಲು ಉಳ್ಕೊಂಡ್ರೆ 1200 ರೂಪಾಯಿ, ನಂಗೆ 12,000 ರೂಪಾಯಿ ಅವ್ರಿಗೆ ಉಳಿದಾರ ಸರ್. ಹೌದು. ಇದನ್ನ 500 ಕಲ್ಲೆಲ್ಲ ನಾನೇ ಒಂದು 100 ಕಲ್ಲು ಸಿಕ್ಬಿಟ್ರೆ 1,20,000 ಆಯ್ತು ಸರ್. 1,20,000 ಆಯ್ತು 100 ಕಲ್ಗೆ. ಅದು ರೈತರಿಗೆ ಉಳಿದ್ರೆ ನನಗೆ ಇನ್ನೊಂದು ಕಡೆ ಕೆಲಸ ಕೊಡಲ್ವಾ ಸರ್? ಅದಕ್ಕೋಸ್ಕರ ಬೆನಿಫಿಟ್ ಮಾಡಿಕೊಟ್ಟಿದ್ದೀನಿ ಅವರಿಗೆ. ಈ ಡಬಲ್ ಕಲ್ಗೆ ಮುಂದೆ ಬರುವಂಥ ನಾನು ಕೆಲಸಕ್ಕೆ ರೈತರಿಗೆ ಅಂತಲೇ ಆಫರ್ ಕೊಡ್ತಾ ಇದ್ದೀನಿ. ಈ ಥರ ಡಬಲ್ ಕಲ್ ಹಾಕಿದ್ರು ನಾನು ಇದಕ್ಕೆ 1,200 ರೂಪಾಯಿ ಇಸ್ಕೋತೀನಿ ಸರ್. ಮೆಸ್ಸು ತಂತಿ ಎಲ್ಲ ಹಾಕಿ ಈ ಥರ ಡಬಲ್ ಕಲ್ ಏನಾದ್ರು ಜೊತೆಗೆ ಹಾಕಿದ್ರೆ ಬರೀ 400 ರೂಪಾಯಿ ಇಸ್ಕೋತೀನಿ ಸರ್. ಯಾರು ಇಸ್ಕೊಳ್ಳಲ್ಲ ಸರ್, ಆ ಡಬಲ್ ಕಲ್ಗೆ ಪೂರ್ತಿ ಚಾರ್ಜ್ ಇಸ್ಕೋತಾರೆ. ಈ ಥರ ಡಬಲ್ ಕಲ್ ಹಾಕಿದ್ರೆ ಈ ಕಲ್ಗೆ ಮಾಮೂಲಿ ಇಸ್ಕೋತೀನಿ, ಇದೊಂದು ಕಲ್ಗೆ ಬರೀ 400 ರೂಪಾಯಿ ಇಸ್ಕೋತೀನಿ ಸರ್. ನಾನು ಅಷ್ಟೇ ಸರ್. ಸರ್ ಈಗ ವಿಶೇಷವಾಗಿ ಆಫರ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಿ ರೈತರಿಗೋಸ್ಕರ. ಸೊ ಆಫರು ಎಷ್ಟು ಸರ್? ಇವಾಗ ಆಫರ್ ಅಂದರೆ 1 ತಿಂಗಳು ಈ ಥರ ಎಲ್ಲ ಇರುತ್ತೆ. ನಿಮ್ದ್ರಲ್ಲಿ ಯಾವ ಥರ ಇರುತ್ತೆ, ಎಲ್ಲಿವರೆಗೂ ಇರುತ್ತೆ ಆಫರ್ ಅದು ಅಂತ? ಸರ್ ಆಫರು ಅನ್ಲಿಮಿಟೆಡ್ ಆಫರು ಸರ್ ನನ್ನ ಹತ್ರ. ಬೇರೆಯವ್ರ ಹತ್ರ ನಾನು ಕೊಡ್ತೀನಿ ಸರ್ ಅಂದ್ಬಿಟ್ಟು ಈಸ್ಕೊಂಡು ಕೈ ಎತ್ಬಿಡೋದು, ಫೋನ್ ಎತ್ತಿರೋದು, ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಅದ್ಯಾವುದೂ ಇಲ್ಲ ಸರ್. ಅನ್ಲಿಮಿಟೆಡ್ ಆಫರು ಸರ್. ಆಫರಲ್ಲಿ ನಾನು 1 by 1 ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ತೀನಿ ಹೊರತು ಯಾವುದೂ ಕೂಡ ಕಮ್ಮಿ ಮಾಡಿಲ್ಲ. ಅದು ಎಲ್ಲಿವರೆಗೂ ಇರುತ್ತೆ ಅಂತ? ಅನ್ಲಿಮಿಟೆಡ್ ಅಂದರೆ ವರ್ಷ ಪೂರ್ತಿ ಇರುತ್ತಾ ಅಂತ? ಕೆಲಸ ಮಾಡೋವರೆಗೂ ಕೊಡ್ತೀನಿ ಸರ್. ಓಕೆ, ನಾನು ಕೆಲಸ ಮಾಡೋವರೆಗೂ ಕೊಡ್ತೀನಿ ಸರ್. ಇದ್ರಲ್ಲಿ ನಾನು ಕೊಡೋ ಐಟಮ್ ಅಲ್ಲಿ ಏನಾದ್ರು ಒಂದು ಸ್ವಲ್ಪ ಕಾಸ್ಟ್ ಏನಾದ್ರು ಕಮ್ಮಿ ಆಯ್ತು ಅಂತಂದ್ರೆ ಅದಕ್ಕಿನ್ನ ಒಂದು ಏನಾದ್ರು ಎಕ್ಸ್ಟ್ರಾ ಮಾಡ್ತೀನಿ ಸರ್. ಕಮ್ಮಿ ಅಂತೂ ಮಾಡಲ್ಲ ಸರ್. ಸೂಪರ್ ಸರ್. ಹಾಗೇನೆ ಸರ್, ಇವಾಗ ನೀವು ಹೇಳಿದ್ರಿ ಸುಮಾರು ಇವಾಗ 10 ಎಕರೆ ಮಾಡ್ತಾ ಇದ್ದೀರಾ, 5 ಎಕರೆ ಮೇಲೆಲ್ಲ ಮಾಡಿದೆ ಅಂತ ಹೇಳಿದ್ರಿ. ಹಾಗೇನು ಕೆಲವ್ರದ್ದು ಸರ್ ಕಮ್ಮಿ ಇರುತ್ತೆ ಲ್ಯಾಂಡ್, 1 ಎಕರೆ 2 ಎಕರೆ ಈ ಥರ ಇರುತ್ತೆ. ಅದಕ್ಕೆ ಮಾಡ್ಕೊಡ್ತೀರಾ ಹೆಂಗೆ ಸರ್? ಸರ್ 1 ಕುಂಟೆ ಇದ್ರೂ ಮಾಡ್ಕೊಡ್ತೀನಿ ಸರ್. ಓಕೆ, 1 ಕುಂಟೆ 30-40 ಸೈಟು ನಂದು. ಬೆಂಗಳೂರು ಬಂದು ಬ್ಯಾಡ್ರಳ್ಳಿ BL ಲೇಔಟ್ ಗಾಂಧಿ ಪಾರ್ಕ್ ಹತ್ರ ನಂದು ಆಫೀಸ್ ಬಂದು JKS ಫೆನ್ಸಿಂಗ್ ವರ್ಕ್ ಆಫೀಸ್ ಅಂತ ಆಫೀಸ್ ಮಾಡಿದೀನಿ. ಬೆಂಗಳೂರು ಭಾಗದಲ್ಲಿ ಯಾರೇ ಇದ್ರು ಮಾಗಡಿ ರೋಡ್ ಬ್ಯಾಡ್ರಳ್ಳಿ ಬಂದು ವಿಸಿಟ್ ಮಾಡ್ಬೋದು. ಕಾಲ್ ಮಾಡ್ಕೊಂಡ್ ಆಫೀಸಿಗೆ ಬಂದು ವಿಸಿಟ್ ಮಾಡ್ಬೋದು, ನೋಡ್ಬೋದು. ಅಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಮಾಡಿದೀನಿ, ಕೆಲಸಗಳು ಯಾವ ರೀತಿ ಮಾಡಿದೀನಿ ಎಲ್ಲ ನೋಡಿದೀನಿ, ಮಾಡ್ಸಿದೀನಿ. ಅಲ್ಲೂ ಆಫೀಸಲ್ಲಿ ಬಂದು ಅವ್ರು ನೋಡ್ಕೊಂಡು ನನಗೆ ಕೆಲಸ ಕೊಡ್ಬೋದು, ಏನ್ ಸಮಸ್ಯೆ ಇಲ್ಲ. ಕ್ವಾಲಿಟಿ ಸರ್ ನನ್ನಲ್ಲೇ ಕ್ವಾಲಿಟಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆಂದ್ರೆ ನಾನು ಲೋ ಕ್ವಾಲಿಟಿ ಮಾಡಿಲ್ಲ. ಬೈಂಡಿಂಗ್ ವೈರು ಕೂಡ ನಾನು ಟಾಟಾನೇ ಸರ್ ಹಾಕಿರೋದು. ಬೈಂಡಿಂಗ್ ವೈರು ಕೂಡ ನಾನು ಟಾಟಾನೇ ಹಾಕಿರೋದು. ಬೇರೆಯವ್ರ ತರ ಡುರಾಸ್ಟ್ರಾಂಗ್ ಬಂದು ಅದಕ್ಕೆ ಮಿಕ್ಸ್ ಮಾಡ್ತು ಅಂತಂದ್ರೆ ತುಕ್ಕು ಹಿಡಿದು ಬಿಡುತ್ತೆ. ಯಾರು ಕೂಡ ಮಾಡಲ್ಲ ಆ ತರ. ನಾನು ಮಾಡಿದೀನಿ, ನಾನು ತೋರಿಸ್ತಾ ಇದ್ದೀನಿ ಸರ್. ಎಸ್ ಸರ್. ಹಾಗೇನೆ
ಸರ್ ಇವಾಗ ವಿಶೇಷ ಅಂದರೆ ಇವಾಗ ಫೆನ್ಸಿಂಗ್ ವರ್ಕಲ್ಲಿ ನೀವು ಆರಂಭದಲ್ಲಿ ಹೇಳ್ದಂಗೆ ಸಿಕ್ಕಾಪಟ್ಟೆ ಇದೆ, ಅಂದರೆ ಕಾಂಪಿಟೇಷನ್ ಇದ್ದೇ ಇರುತ್ತೆ, ಆಪ್ಷನ್ ಜಾಸ್ತಿ ಇದೆ. ನೀವಿಲ್ಲ ಅಂದ್ರೆ ಇನ್ನೊಬ್ರ ಹತ್ರ ಹೋಗ್ತಾರೆ. ಸೊ ನಿಮ್ಮ ಹತ್ರ ಯಾಕೆ ಫೆನ್ಸಿಂಗ್ ವರ್ಕ್ ಮಾಡ್ಕೋಬೇಕು ಅಂತ? ಕ್ವಾಲಿಟಿ ಒಂದು, ಹಾಂ, ನನ್ನ ಹತ್ರ ಏನಕ್ಕೆ ಬರಬೇಕು ಅಂದರೆ ಕ್ವಾಲಿಟಿ ಒಂದು, ಹ್ಮ್. ವಾರಂಟಿ ಮೆಟೀರಿಯಲ್ ಒಂದು, ಮತ್ತೆ ಕೆಲಸನೂ ಕೂಡ ಹಂಗೆ ಇದೆ. ಹ್ಮ್. ಈ ತರ ನೋಡಿ ವಿಡಿಯೋದಲ್ಲಿ ಈಗ ನೋಡಿ ಒಂದು ಲೆವೆಲ್ ಬಂದಿದೆಯಲ್ಲ, ಹ್ಮ್. ಬೇರೆ ಕೆಲಸದಲ್ಲಿ ಯಾವ್ದಾದ್ರು ಬಂದಿದ್ಯಾ ನೋಡಿ. ಆಮೇಲೆ ರೈಟು ಹ್ಮ್. 1200 ರೂಪಾಯಿಗೆ ಯಾರು ಮಾಡ್ಕೊಡಲ್ಲ ಸರ್. 7 ಅಡಿ ಕಂಬ, 5 ಅಡಿ ಚೈನ್ ಲಿಂಕ್ ಮೆಶ್, ಮತ್ತೆ ಈ ತರ ಶಾರ್ಕ್ ಕೊಡ್ತೀವಿ ಸರ್ ನಾವು. ಕೆಳಗಡೆನು ಮೇಲ್ಗಡೆನು ಈ ತರ ಶಾರ್ಕ್ ಕೊಡ್ತೀವಿ, ಈ ತರ ಚೈನ್ ಲಿಂಕ್ ಕೊಡಲ್ಲ. ಟಾಟಾನು ಕೂಡ ತಂತಿನೂ ಕೂಡ ಟಾಟಾನೆ, ಲೋಕಲ್ ಯಾವ್ದು ಹಾಕಲ್ಲ. ಏನಕ್ಕೆ ಮಾಡಿಸ್ಕೊಂಬಾರ್ದು ನನ್ನ ಹತ್ರ? ಬೇರೆಯವ್ರಿಗೆ ಏನಕ್ಕೆ 1250 1300 ರೂಪಾಯಿ ಕೊಟ್ಬಿಟ್ಟು ಡೊರಾಸ್ಟ್ರಾಂಗು ಅದು ಇದು ಲೋಕಲ್ 5-6 ವರ್ಷ ಬಾಳಿಕೆ ಬರೋದಕ್ಕೆ ಯಾಕೆ ಹೋಯ್ತೀರಾ? ಕಂಪ್ನಿ ಟಾಟಾ ಹಾಕ್ಸ್ಕೊಳ್ಳಿ, ಬಾಳಿಕೆ ಬರುತ್ತೆ. ಅದಕ್ಕಿಂತ 100 ರೂಪಾಯಿ ಕಮ್ಮಿ ಕೊಡಿ ನನಗೆ. ಏನಕ್ಕೆ ಜಾಸ್ತಿ ಕೊಟ್ಟು ಮೋಸ ಹೋಗ್ತೀರಾ ರೈತರು ಅಂತ ನಾನು ಹೇಳ್ತೀನಿ ಸರ್, ನನ್ನ ಹತ್ರ ಮಾಡಿಸ್ಕೊಳ್ಳಿ ಅಂತ. ಸೊ ಈ ವಿಚಾರಕ್ಕೆ ನಿಮ್ಮ ಹತ್ರ ಮಾಡಿಸ್ಕೋಬೇಕು ರೈತರು. ಹೌದು ಸೊ ಹಾಗೇನೆ ಸರ್, ಇವಾಗ 10 ಎಕರೆ ವರ್ಕ್ ನಡೀತಿದೆ ಇಲ್ಲಿ. ಎಷ್ಟು ದಿನ ಟೈಮ್ ತಗೊಂಡ್ರಿ? ಮತ್ತೆ ಹಾಗೇನೆ ಎಷ್ಟು ಜನ ನಿಮ್ಮ ಹತ್ರ ಅಂದ್ರೆ ಕೆಲಸಗಾರ ಅಂತ ಹೇಳ್ಬೇಕು, ಜೊತೆಗಾರ ಅಂತ ಹೇಳ್ಬೇಕು, ಗೊತ್ತಾಗ್ತಿಲ್ಲ. ಎಷ್ಟು ಜನ ಇದ್ದಾರೆ ನಿಮ್ಮ ಹತ್ರ, ನಿಮ್ಮ ತಂಡ? ಸರ್ ನಮ್ಮ ಹತ್ರ 80 ಜನ ಲೇಬರ್ಸ್ ಇದ್ದಾರೆ, ವರ್ಕರ್ಸ್ ಇದ್ದಾರೆ ಸರ್. ಓಕೆ. ಇವತ್ತು ನೋಡಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಹತ್ರ ಲೇಡೀಸು, ವಯಸ್ಸಾಗಿರೋರು, ಇವ್ರು ನಾನು ಕರ್ಕೊಳ್ಳಲ್ಲ ಸರ್. ಅವರೆಲ್ಲ ನಮ್ಗೆ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ. ಯಾಕೆಂತಂದ್ರೆ ಅವ್ರು ನಿಧಾನ ಕೆಲಸ. ಎಲ್ಲ ನೋಡಿ ಹೆಂಗ್ ಎಲ್ಲ ಹುಡುಗರು ಇದ್ರಲ್ಲೆಲ್ಲ ಮದುವೆ ಆಗಿರೋರು 1-2 ಜನ ಇದಾರೆ ಅಷ್ಟೇ, ಯಾರು ಕೂಡ ಮದುವೆ ಆಗಿಲ್ಲ ಸರ್. ಎಲ್ಲ ಯೂತ್ಸ್ ಸರ್. ಏನ್ ಹೇಳಿದ್ರು ಕೂಡ ಮಾಡ್ಕೊಂಡ್ಬಿಡ್ತಾರೆ ಸರ್. ನಾನು ಹೋಗೋದೇ ಬೇಡ ಸರ್, ಇವತ್ತೇ ಸರ್ ನಮ್ಮ ಫ್ಲಾಟ್ ಹತ್ರ ಬಂದಿರೋದು. ಇಷ್ಟು ದಿನ ಇವರೇ ನಿಂತ್ಕೊಂಡು ಜವಾಬ್ದಾರಿಯಿಂದ ಮಾಡ್ಕೊಟ್ಟಿದ್ದಾರೆ ಸರ್. ಓಕೆ ಸರ್, ಕೊನೆಯದಾಗಿ ನೋಡುವಂತ ವೀಕ್ಷಕರಿಗೆ ಅಂದ್ರೆ ನೋಡುವಂತ ರೈತರಿಗೆ ವಿಶೇಷವಾಗಿ ಏನ್ ಹೇಳ್ತೀರಿ ಫೈನಲ್ ಆಗಿ ಅಂತ? ಫೈನಲ್ ಆಗಿ ಸರ್, ನನ್ನಲ್ಲಿ ಫೆನ್ಸಿಂಗ್ ಮಾಡಿಸ್ಕೊಂಡ್ರೆ ಖರ್ಚು ಕೂಡ ಕಮ್ಮಿ, ಜೊತೆಗೆ ಆಫರ್ಗಳು ಕೊಡ್ತಾ ಇದ್ದೀನಿ. ಆ ಆಫರ್ಗಳು ಬೇರೆ ಯಾವ್ದಕ್ಕೂ ಯೂಸ್ ಆಗುವಂತದ್ದಲ್ಲ, ಜಮೀನ್ಗೆ ಯೂಸ್ ಆಗುವಂತದ್ದೇ. ಇವತ್ತು ಕಳೆ ಹೊಡಿಯೋಕೆ ಒಂದು 500 ರೂಪಾಯಿ 1000 ರೂಪಾಯಿ ಕೂಲಿ ಕೊಡ್ಬೇಕು. ಆ ಒಂದೇ ದಿನದಲ್ಲಿ ಹೊಡೆದ್ ಬಿಡಕ್ ಆಯ್ತದ 1 ಎಕರೆನ? ಕಟ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರನೇ ಒಂದು ಮಿಷಿನ್ ಕೊಟ್ಟಿದ್ದೀನಿ. ಆ ಮಿಷಿನ್ ಕೊಟ್ಟು ಆ ಕಳೆ ಹೊಡೆದಾದ್ಮೇಲೆ ಉಳುಮೆ ಹೊಡಿಬೇಕು ಅಂತಂತಾರೆ. ಇವತ್ತೆಲ್ಲ ಟ್ರ್ಯಾಕ್ಟ್ರು ಅರ್ಧ ಗಂಟೆಗೆ ಹೊಡಿಯೋದು, ಇದು 2 ಅವರ್ ಹೊಡಿ ಅನ್ಬಿಡಿ ಅಲ್ವಾ? ನಾನು ಕೊಟ್ಟಿದ್ದೀನಿ 1 ಲೀಟರ್ ಪೆಟ್ರೋಲ್ ಹಾಕೊಳ್ಳಿ ಹೊಡಿಲಿ, ನನ್ನ ಕಡೆಯಿಂದ ಫ್ರೀಯಾಗಿ ಕೊಟ್ಟಿದ್ದೀನಿ ಸರ್, ರೈತರು ಚೆನ್ನಾಗಿರ್ಬೇಕು ಅಂತ. ರೈತರ ಕಷ್ಟ ಏನು ಅಂತ ನಾನು ಒಬ್ಬ ರೈತನ ಮಗ ಆಗಿ ಹೇಳ್ತೀನಿ. ರೈತರ ಕಷ್ಟ ಏನು ಅಂತ ನಮಗೆ ಗೊತ್ತಿರೋದ್ರಿಂದ ಈ ಆಫರ್ಗಳನ್ನ ನಾನು ಕೊಡ್ತಾ ಇದ್ದೀನಿ ಸರ್. ಬೆಸ್ಟ್ ಸರ್. ನನ್ನಲ್ಲಿ ಕೆಲಸ ಮಾಡಿಸ್ಕೊತು ಅಂತಂದ್ರೆ ಅತಿ ಕಮ್ಮಿ ಬೆಲೆಯಲ್ಲಿ ಟಾಟಾ ಕಂಪ್ನಿಲೇ ಮಾಡಿಸ್ಕೊಡ್ತೀನಿ ಸರ್. ಸೊ ಇಷ್ಟೆಲ್ಲ ಮೈಕಾನು ಒಳ್ಳೆ ಕಂಪ್ನಿ, ಮೈಕಾನು ಟಾಟಾ ಇವೆರಡು ಮಾಡ್ಕೊಡ್ತೀನಿ ಸರ್. ಸೊ ಇಷ್ಟೆಲ್ಲ ವಿಚಾರಗಳಿಗೆ ನಿಮ್ಮ ಹತ್ರ ರೈತರು ಮಾಡಿಸ್ಕೋಬೇಕು ಅಂದ್ರೆ ಫೆನ್ಸಿಂಗ್ ವರ್ಕ್ನ? ಹೌದು ಸರ್. ಸೊ ಸೂಪರ್ ಸರ್. ನೋಡ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಸ್ವಾಮಿ ಅವರು ಸೊ ಏನೆಲ್ಲ ಬೆನಿಫಿಟ್ಸ್ ಇದೆ ಇವ್ರ ಕಡೆಯಿಂದ, ಅಂದ್ರೆ ಇವ್ರ ಹತ್ರ ಫೆನ್ಸಿಂಗ್ ಮಾಡ್ಕೊಂಡ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಈ ಒಂದು ವಿಶೇಷವಾದ ಆಫರ್ನ ಯಾರು ಕೂಡ ರೈತ ಬಂದವರು ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ವಿಡಿಯೋ ಮೇಲೆ ನಂಬರ್ ಇದೆ, ಸೊ ಏನಾದರೂ ನಿಮ್ಮ ಡೌಟ್ಸ್ ಇದ್ರೆ ಕರೆ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇದನ್ನ ರೋಟ್ರಿ ಟಿಲ್ಲರ್ ಅಂತ ಕರೀತಾರೆ ಸರ್. ಕಳೆ ಹೊಡೆಯುತ್ತೆ ವಿತ್ತು ಉಳುಮೆನೂ ಮಾಡುತ್ತೆ ಸರ್. ಸರ್ ಇದು ನಮಗೆ ಶೋರೂಮಲ್ಲಿ ಒಂದು ಕೊಡ್ತಾರೆ, ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋದು. ಇದು ಕಳೆನೂ ಹೊಡೆಯುತ್ತೆ, ರೋಟ್ರಿನೂ ಹೊಡೆಯುತ್ತೆ. ಇದನ್ನು ಒಂದು ಕೊಡ್ತಾರೆ. ಇದು ಒಂದು ಅವ್ರ ಕಡೆಯಿಂದ ಕೊಟ್ಟಿರೋದು, ಅಂಗಡಿ ಕಡೆಯವರಿಂದ. ಮತ್ತೆ ಒಂದು ನಾನೊಂದು ಕೊಟ್ಟಿದ್ದೀನಿ ಸರ್ ರೈತರಿಗೆ, 2 ಇರಲಿ ಅಂತ. ಇದು ಹೊಸದು ಸರ್, ಟೂಲ್ಸ್ ಕಿಟ್. ಇದು ವಿತ್ತು ಗ್ಯಾರಂಟಿ ಕಾರ್ಡು, 1 ವರ್ಷ ವಾರಂಟಿ. ಲೋಕಲ್ ಗೀಕಲ್ ಕೊಡೋಲ್ಲ ಸರ್, 1 ವರ್ಷ ವಾರಂಟಿ ಸಮೇತ ನಾನು ಮಿಷಿನ್ಗಳನ್ನ ಕೊಡ್ತೀನಿ ಸರ್. ತುಂಬ ರೈತರಿಗೆ ಉಪಯೋಗ ಸರ್. ಸರ್ ನಮಸ್ತೆ, ನಾವು ಹೇಮಂತ್ ಅಂತ, ಕೊಳ್ಳೇಗಾಲ ಭಾಗದಲ್ಲಿ ಇರ್ತಕ್ಕಂಥ ರೈತರು. ಸ್ವಾಮಿಯವರೇ ಬನ್ನಿ, ನಾವು ನಮ್ಮ ಜಮೀನು 10 ಎಕರೆ ಪ್ಲಾಟ್ ಇದೆ. 10 ಎಕರೆ ಪ್ಲಾಟ್ಗೆ ಸ್ವಾಮಿಯವರು ನಮ್ಗೆ ಪರಿಚಯ ಆಗಿ ಇವತ್ತು ಸ್ವಾಮಿಯವರು ನಮಗೆ ಫೆನ್ಸ್ ಮಾಡಿ ಪೋಲ್ ಹಾಕಿ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಒಂದು ಅಚ್ಚುಕಟ್ಟಾಗಿ ಕೆಲಸ ಬಂದಿದೆ. ಇವರು ಪೂರ್ತಿ ಲೇಬರ್ ಒಂದು 20-30 ಜನ ಲೇಬರ್ ಬಂದು ನಮಗೆ ವಿತಿನ್ 1 ವೀಕಲ್ಲಿ 10 ಏಕರ್ ಪ್ಲಾಟ್ನ ನೀಟಾಗಿ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ವಿತ್ ವೈರ್ 3 ಲೈನ್ ಮುಳ್ತಂತಿ ಹಾಕಿ 5 ಫೀಟ್ ನಮಗೆ ಡೈಮಂಡ್ ಮೆಶ್ ಹಾಕ್ಬಿಟ್ಟು ನೀಟಾಗಿ ಕೊಟ್ಟಿದ್ದಾರೆ. ಇದನ್ನು ವರ್ಕಲ್ಲಿ ಮಾತ್ರ ನೋ ಕಾಂಪ್ರಮೈಸ್. ನಾವೇನು ಹೇಳ್ತೀವಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತನೂ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವರ್ಕು. ಕಂಬಗಳು ನಿಲ್ಲಿಸಿದ್ದಾರೆ, ಗೇಟಿಗೆ ಜಾಗ ಬಿಟ್ಟಿದ್ದಾರೆ. ಈಗ ಮೇಲ್ಗಡೆ ಪೇಂಟ್ ಸಹ ಹಾಕ್ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಮಗೆ ನಮ್ಮ ಜಮೀನಿಗೆ 2 ಕ್ಯಾಮ್ರಾ ಮತ್ತು 1 ಟಿಲ್ಲರ್ ಕಳೆ ಹೊಡೆಯೋ ಮಿಷಿನ್ ಸಹ ನಮಗೆ ಕೆಲಸ ಮುಗಿದ ಮೇಲೆ ನಮಗೆ ಫ್ರೀಯಾಗಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಇವರು. ಸ್ವಾಮಿಯವ್ರ ಕೆಲಸ ನಮಗೆ ತುಂಬ ಇಷ್ಟ ಆಗಿದೆ. ಇವರು ವರ್ಕು ನಮಗೆ ತುಂಬ ಸ್ಯಾಟಿಸ್ಫೈಡ್ ಆಗಿದೆ. ಎಲ್ಲ ರೈತರುಗಳು ಫೆನ್ಸ್ ಹಾಕ್ಸ್ಕೊಳ್ಳಿ ನಿಮ್ಮ ಜಮೀನಿಗೆ, ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸರ್, ಚೆನ್ನಾಗಿ ಮಾಡಿಕೊಡ್ತಾರೆ ವರ್ಕು ಸ್ವಾಮಿಯವರು.